ಸ್ನೇಹಿತರೆ ನಮಸ್ತೆ. ನೋಡಿ, ಇದೇ ಲ್ಯಾಂಡು 1 ಎಕರೆ 30 ಸೆಂಟು. ಆ ಕಡೆ ಬಂದು ನೋಡಿ, ಆ ಬರ್ಬಿದೆಯಲ್ಲ, ಬರ್ಬೆ ಬಾಕ್ಸ್ ಟೈಪ್ ಬರುತ್ತೆ ಲ್ಯಾಂಡು. ಇದು ರಸ್ತೆ. ಸೊ ಇದು ರಸ್ತೆ ಬಂದು ಮುಂದೆ ಒಂದು 2 ಕಿಲೋಮೀಟರ್ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಸೊ ಇದು ಪೂರ್ವಿಕರಿಂದ ಇರೋ ಈ ರಸ್ತೆ ಇದೆ, ಅಂದರೆ ಹಳೆ ರೋಡ್ ಇದು. ನಿಯರ್ ಬೈ ವಿಲೇಜ್ ಇದೆ ನೋಡಿ, ಆ ಮನೆ ಇದೆಯಲ್ಲ ಅಲ್ಲಿ ವಿಲೇಜ್ ಬರುತ್ತೆ. ವಿಲೇಜ್ಗೂ ಈ ಲ್ಯಾಂಡ್ಗೂ ಅಪ್ರಾಕ್ಸಿಮೇಟ್ಲಿ ಒಂದು 300 ರಿಂದ 400 ಮೀಟ್ರ್ ಆಗುತ್ತೆ. ಈ ಕಡೆ ಬಂದು ಆ ಲಾಸ್ಟಲ್ಲಿ ಮರ ಇದೆಯಲ್ಲ, ಮರದವರೆಗೂ ಬರುತ್ತೆ ಲ್ಯಾಂಡು. ಬಾಕ್ಸ್ ಟೈಪ್ ಬರುತ್ತೆ. ಈ ಕಡೆ ಬಂದು ಇದೇ ಬರ್ಬು ನೋಡಿ, ಈ ಬರ್ಬು ಸ್ಟ್ರೈಟು. ಈ ಕಡೆ ಬಂದು ನೋಡಿ ಬರ್ಬು, ಈ ಬೇಲಿ ಇದೆಯಲ್ಲ ನೋಡಿ, ಆ ಬರ್ಬು ಫಸ್ಟ್ ಬರ್ಬು ಬೇಲಿ. ರಸ್ತೆ ಬಂದು ನೋಡಿ, ಈ ಬರ್ಬ್ ಮೇಲೆ ಹೋಗಿ ಮುಂದೆ ಕಡೆ ಟರ್ನ್ ಆಗುತ್ತೆ, ಮರದ ಹತ್ರ ಟರ್ನ್ ಆಗುತ್ತೆ. ಸೊ ಇಲ್ಲಿ ಫೆನ್ಸಿಂಗ್ ಇಲ್ಲ ಅಂದ್ಬಿಟ್ಟು ಜನ ನಾರ್ಮಲಾಗಿ ಓಡ್ತಾ ಇದ್ದಾರೆ ಇಲ್ಲಿ. ಬಟ್ ರಸ್ತೆ ಬಂದು ಎಕ್ಸಾಕ್ಟು ಹಿಂಗೆ ಹೋಗಿ ಟರ್ನ್ ಆಗುತ್ತೆ, ಟರ್ನಾಗಿ ಮುಂದೆ ಹೋಗುತ್ತೆ. ನೋಡಿ, ಲ್ಯಾಂಡ್ ಮಧ್ಯಭಾಗದಲ್ಲಿದ್ದೀನಿ. ಈ ಕಡೆ ನೋಡಿ, ಉದ್ದಕ್ಕೆ ಮರ ಇದೆಯಲ್ಲ, ಅದೇ ಮರ ಲಾಸ್ಟ್ ಬಾರ್ಡರು. ಈ ಕಡೆ ಈ ಬರ್ಬು, ಈ ಕಡೆ ಬಂದು ನೋಡಿ ಈ ಬೇಲಿ, ಇದೇ ಬರ್ಬು ಸ್ಟ್ರೈಟ್. ಆ ಕಡೆ ಬಂದು ತೆಂಗಿನ ಮರದವರೆಗೂ ಬರೋಲ್ಲ. ಇನ್ನು ಮುಂದೆ ಈ ಕಡೆಗೆ ಒಂದು ಬರ್ಬಿದೆ ನೋಡಿ, ಡ್ರಿಪ್ ಪೈಪಲ್ಲಿ ಹಾಕಿದಾರಲ್ಲ ಅದೇ ಬರ್ಬು. ಎಕ್ಸಾಕ್ಟ್ ಬಂದು 1 ಎಕರೆ 30 ಸೆಂಟ್ ಬರುತ್ತೆ ಲ್ಯಾಂಡು. ಪ್ಯೂರ್ ರೆಡ್ ಸಾಯಿಲು ನೋಡಿ ಸ್ನೇಹಿತರೆ, ಕಾಣಿಸ್ಬೋದು ನಿಮಗೆ ಸಾಯಿಲು. ಇಲ್ಲಿ ಉದ್ದು ಹಾಕಿದ್ರು, ಉದ್ದೆಲ್ಲ ತೊಗೊಂಡಿದ್ದಾರೆ ಬೆಳೆ. ಇಲ್ಲಿ ಸಾಯಿಲು. ನಿಯರ್ ಬೈ ವಿಲೇಜ್ ಹುಡುಕ್ತಾ ಇರ್ತಕ್ಕಂಥವ್ರು ಪ್ರಾಪರ್ಟಿ 1 ಎಕರೆ 30 ಸೆಂಟು. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಗ್ರೌಂಡ್ ವಾಟರ್ ಲೆವೆಲ್ ಇದು ಭಾಳ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇದು ಉಳ್ಳಿ. ಈ ಕಡೆ ತೋಟ ಮಾಡ್ತಾಯಿದ್ದಾರೆ, ಅಂದರೆ ಟೊಮೊಟೊ ಏನೋ ಹಾಕಿದ್ದಾರೆ ನೋಡಿ, ಟೊಮೊಟೊದು ಗುಟ್ಟು ಹಾಕಿದ್ದಾರೆ ನೋಡಿ. ನೀರಾವರಿ ಎಲ್ಲ ಭಾಳ ಚೆನ್ನಾಗಿದೆ ನೋಡಿ. ಸುತ್ತು ಲೊಕೇಶನ್ ನೋಡ್ಕೊಳ್ಳಿ. ಹೈವೇ ಬಂದು ಹಿಂಗೆ ನಡ್ಕೊಂಡೋದ್ರೆ, ಅಂದರೆ ಇಲ್ಲಿಂದ ನಡ್ಕೊಂಡೋದ್ರೆ ಅಪ್ರಾಕ್ಸಿಮೇಟ್ಲಿ ಹೈವೇ ಇಲ್ಲಿಂದ ಒಂದು 500 ಮೀಟರ್ ಇದೆ ಹೈವೇ ನೋಡಿ. ಡೌನ್ ಕೆಳಗಡೆ ಹೈವೇ ಇದೆ. ಬಟ್ ಈ ಕಡೆ ತಾರ್ ರೋಡಲ್ಲಿ ಹೋದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 3 to 4 ಕಿಲೋಮೀಟ್ರ್ ಆಗುತ್ತೆ ತಾರ್ ರೋಡಲ್ಲಿ ಹೋದರೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ. ನೀರಾವರಿ ಇರ್ತಕ್ಕಂಥ ಜಾಗ. ನೋಡಿ, ಆ ಕಡೆ ಫೆನ್ಸ್ ಸರ್ವೆ ಕಲ್ಲಿದೆ ನೋಡಿ. ಈ ಕಡೆ ಲ್ಯಾಂಡ್ಗೆ ದಾರಿ ಹಂಗೆ ರಸ್ತೆ ಹೋಗಿ ಸ್ಟ್ರೈಟ್ ಹೋಗಿ ಬಲಗಡೆ ತಿರುಗುತ್ತೆ. ಸೊ ಕರೆಂಟ್ ಕಂಬನೂ ನಿಯರ್ ಬೈ, ಒಂದು ಕರೆಂಟ್ ಕಂಬ ಹಾಕ್ಕೊಂಡ್ರೆ ಸಾಕು ನೋಡಿ. ಇಲ್ಲೇ ಇದೆ ಕರೆಂಟ್ ಕಂಬ. ಅಲ್ಲಿಂದ ಇಲ್ಲಿಗೆ ಒಂದು ಕರೆಂಟ್ ಕಂಬ ತೊಗೊಂಡ್ರೆ ಹಾಕ್ಸ್ಕೊಬೋದು. ಇದರಲ್ಲಿ ಬೋರ್ ಏನಿಲ್ಲ, ಪ್ಲೈನ್ ಲ್ಯಾಂಡು. ಬೋರ್ ಹಾಕ್ಸ್ಕೊಂಡ್ರು ನೀರು ಸಿಗ್ತಕ್ಕಂಥ ಜಾಗನೇ.